ನೋಡಿ ಸ್ವಲ್ಪ ಜಜ್ಜಿದ ಕೂಡಲೇ ಅದು ಕೆಂಪು ಕಲರ್ ಹೇಗೆ ಬಿಡ್ತದೆ ನೋಡಿ. ನೋಡಿ ಈ ಥರ ನಮಗೆ ಜೆಲ್ ರೆಡಿ ಆಯಿತು. ಈ ಥರ ಡೈಲಿ ನೀವು ಮಸಾಜ್ ಮಾಡಿ ಸ್ವಲ್ಪ ಒಣಗಲಿಕ್ಕೆ ಬಿಡಬೇಕು. ನಂತರ ಇದನ್ನು ಚೆನ್ನಾಗಿ ತೊಳೆದು ತೆಗಿಬೇಕು. ಫ್ರೆಂಡ್ಸ್, ನಿಮ್ಮ ದೇಹದಲ್ಲಿ ಯಾವುದಾದ್ರೂ ಹಳೆಯ ಗಾಯದ ಕಲೆ ಅಥವಾ ಆಕ್ಸಿಡೆಂಟ್ ಆದ ಕಲೆ ಅಥವಾ ಸುಟ್ಟ ಗಾಯದ ಕಲೆ, ಈ ಥರ ಯಾವುದಾದ್ರೂ ಕಲೆ ಇದ್ದರೆ ಅದನ್ನು ಸಿಂಪಲ್ ಆಗಿ ಮನೆಮದ್ದಿನ ಮುಖಾಂತರ ಅದನ್ನು ಹೋಗಲಾಡಿಸ್ಬೋದು. ಯಾವ ರೀತಿ ಆ ಮನೆಮದ್ದು ಮಾಡೋದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡ್ತೇನೆ. ತುಂಬಾ ಎಫೆಕ್ಟಿವ್ ಆದ ರಿಸಲ್ಟ್ ಕೊಡುವಂತಹ ಒಳ್ಳೆ ಮನೆಮದ್ದು. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಇದು ಸಾಗುವಾನಿ ಮರದ ಚಿಗುರು. ಇವತ್ತಿನ ಮನೆಮದ್ದಿಗೆ ನಾನು ಸಿಂಪಲ್ ಆಗಿ ಎರಡೇ ಸಾಮಗ್ರಿಗಳನ್ನು ಉಪಯೋಗಿಸ್ತಾ ಇದ್ದೇನೆ. ಒಂದು ಆಲೋವೆರಾ, ಮತ್ತೊಂದು ಸಾಗುವಾನಿ ಮರದ ಚಿಗುರು. ಈ ಎರಡೂ ಸಾಮಗ್ರಿಗಳು ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತದೆ ಅಂತಲೇ ಹೇಳ್ಬೋದು. ನಮ್ಮ ದೇಹದಲ್ಲಿ ಯಾವುದೇ ಒಂದು ಆದ ಹಳೆಯ ಕಲೆ, ಏನಾದರೂ ಗಾಯದ ಕಲೆ ಆಗಿರ್ಬೋದು ಅಥವಾ ಆಕ್ಸಿಡೆಂಟ್ ಆಗಿ ಆದಂತಹ ಕಲೆ, ಸುಟ್ಟ ಗಾಯದ ಕಲೆ ಅಥವಾ ಕುಕ್ಕರ್ನಲ್ಲಿ ಏನಾದರೂ ಬೇಯಿಸುವಾಗ ಎಣ್ಣೆ ತಾಗಿದಾಗ ಆದಂಥ ಕಲೆ, ಈ ಥರ ಯಾವುದೇ ರೀತಿಯ ಕಲೆ ಇದ್ದರೂ ಕೂಡ ನಾನಿವತ್ತು ಮಾಡೋ ಮನೆಮದ್ದು ಹಾಕಿದರೆ ಅದು ಮಾಯ ಆಗ್ತದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಹಳೆಯ ಕಲೆ ಇದ್ದರೆ 1 ವಾರ 2 ವಾರ ಈ ಥರ ಸ್ವಲ್ಪ ಟೈಮ್ ತಗೊಳ್ತದೆ. ಅಥವಾ ರೀಸೆಂಟಾಗಿ ಆದ ಕಲೆ ಆದರೆ ಬೇಗನೆ ಮಾಯ ಆಗ್ತದೆ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಒಂದು ಆಲೂವೆರಾ ತಗೊಂಡಿದ್ದೇನೆ. ತುಂಬ ಫ್ರೆಶ್ ಆಗಿದೆ ನೋಡಿ. ಅದರ ಸೈಡ್ ಇದ್ದಂತಹ ಮುಳ್ಳನ್ನೆಲ್ಲ ತೆಗೆದಿದ್ದೇನೆ, ಚೆನ್ನಾಗಿ ತೊಳೆದಿದ್ದೇನೆ. ಈಗ ಇದನ್ನು 2 ಹೀಗೆ ಪೀಸ್ ಮಾಡ್ಕೊಳ್ತೇನೆ. ಇವತ್ತಿನ ಮನೆಮದ್ದಿಗೆ ಇಷ್ಟು ದೊಡ್ಡ ಪೀಸ್ ಬೇಕಾಗಿಲ್ಲ, ಆಲೂವೆರಾದ್ದು ಸಣ್ಣ ಪೀಸ್ ತಗೋತೇನೆ ನಾನು. ನೋಡಿ, ಇವಾಗ ಈ ಆಲೂವೆರಾದ ಜೆಲ್ಲನ್ನು ತೆಗೆದುಕೊಳ್ಳುವ. ನಾನಿಲ್ಲಿ ಒಂದು ಫೋರ್ಕ್ ತಗೊಂಡಿದ್ದೇನೆ. ಅದರಲ್ಲಿ ಈ ಥರ ಮಾಡಿದರೆ ಫುಲ್ ಜೆಲ್ ಉಂಟಲ್ಲ ನಮಗೆ ಸಿಗ್ತದೆ. ನೋಡಿ, ಈ ಥರ ತೆಗಿಬೇಕು, ಫುಲ್ ಜೆಲ್ ಬರ್ತದೆ. ನಾನಿಲ್ಲಿ ಫ್ರೆಶ್ ಆಲೂವೆರಾನ ತಗೊಂಡಿದ್ದೇನೆ, ಅಂದರೆ ನಮ್ಮ ಗಿಡದಲ್ಲೇ ಆದಂತಹ ಆಲೂವೆರಾ. ಇದು ಅಂಗಡಿಯಲ್ಲಿ ಕೂಡ ಸಿಗ್ತದೆ. ಅಂಗಡಿಯಲ್ಲಿ ಸಿಕ್ಕಿದ್ದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಈ ಆಲೂವೆರಾ ಗಿಡ ಬೆಳೆಸ್ಲಿಕ್ಕೆ ಉಂಟಲ್ಲ, ಏನು ಕಷ್ಟ ಇಲ್ಲ. ನೀವೊಂದು ಈ ನರ್ಸರಿಯಿಂದ ಒಂದು ಗಿಡವನ್ನು ತಂದು ನೀವು ನಟ್ಟರೆ ಸಾಕು, ಅದು ತುಂಬ ಬೆಳೀತದೆ. ನಮ್ಮ ಮನೆಯಲ್ಲಿ ಆಲೂವೆರಾ ಇದ್ದರೆ ಅದು ಎಲ್ಲದಕ್ಕೂ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಈ ಮುಖದಲ್ಲಿ ಆದಂತಹ ಕಲೆ ಅಥವಾ ಈ ಥರ ನಾವು ಮನೆಮದ್ದು ಮಾಡಬೇಕಾದ್ರೆ ಎಲ್ಲ ಫ್ರೆಶ್ ಆಲೂವೆರಾ ಬೇಕಾಗ್ತದೆ. ನೋಡಿ, ನನಗೆ ಇಷ್ಟು ಜೆಲ್ ಸಿಕ್ಕಿತು. ಇದನ್ನು ನಿಮಗೆ 2ರಿಂದ 3 ಸಲ ಯೂಸ್ ಮಾಡ್ಕೋಬೋದು. ನೋಡಿ, ಆಲೂವೆರಾ ಜೆಲ್ ತಗೊಂಡಾಯಿತು. ಇನ್ನು ನಾವು ಸಾಗುವಾನಿ ಚಿಗುರನ್ನು ಜಜ್ಜಿ ಅದರ ರಸವನ್ನು ತೆಗೆದುಕೊಳ್ಳುವ. ನೋಡಿ, ಸ್ವಲ್ಪ ಜಜ್ಜಿದ ಕೂಡಲೇ ಅದು ಕೆಂಪು ಕಲರ್ ಹೇಗೆ ಬಿಡ್ತದೆ ನೋಡಿ. ಆ ಸಾಗುವಾನಿ ಚಿಗುರುದು ಇದೇ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಸ್ವಲ್ಪ ಜಜ್ಜಿದ ಕೂಡಲೇ ಕೆಂಪಾಗ್ತದೆ. ನೀವು ಇದರದ್ದು ಹಲಸಿನಕಾಯಿ ಗಟ್ಟಿ ಎಲ್ಲ ಮಾಡಿದರೆ ಕೂಡ ಹಾಗೆಯೇ ಇದು ಕಲರ್ ಬಿಡುವಂಥದ್ದು, ಕೆಂಪು ಕಲರ್ ಗಟ್ಟಿ ಇರ್ತದೆ ನೋಡಿ. ನೋಡಿ, ಇಷ್ಟು ಪೇಸ್ಟ್ ರೆಡಿ ಆಯಿತು. ನೋಡಿ, ಇದನ್ನು ಆಲೂವೆರಾ ಜೆಲ್ಲಿಗೆ ಮಿಕ್ಸ್ ಮಾಡಿಕೊಳ್ಳುವ. ಇದೆರಡೀಗ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದೀಗ ಆಲೂವೆರಾ ಮತ್ತು ಸಾಗುವಾನಿ ಚಿಗುರು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೆ ನಾನಿಲ್ಲಿ ಕೈಯಲ್ಲಿ ಹೀಗೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಆಲೂವೆರಾದ್ದೇನಾದರೂ ಸ್ವಲ್ಪ ಗಟ್ಟಿ ಗಟ್ಟಿ ಅಂಶ ಇದ್ದರೆ ಈ ಥರ ಮಾಡೋದ್ರಿಂದ ನೀರಾಗ್ತದೆ. ನೋಡಿ, ಈ ಥರ ನಮಗೆ ಜೆಲ್ ರೆಡಿ ಆಯಿತು. ನೋಡಿ, ಇಲ್ಲಿ ಒಂದು ಹಳೆಯ ಗಾಯದ ಕಲೆ ಇದೆ ಅಂತೇಳಿ ಅಂದ್ಕೊಳ್ಳಿ. ಇದನ್ನು ಈಗ ಚೆನ್ನಾಗಿ ಮಸಾಜ್ ಮಾಡಬೇಕು. ಫುಲ್ ಈ ಥರ ಮಸಾಜ್ ಮಾಡಬೇಕು. ಸ್ವಲ್ಪ ಹಳೆ ಗಾಯ ಆದರೆ 1ರಿಂದ 2 ವಾರ ಆದರೂ ಈ ಥರ ಡೈಲಿ ನೀವು ಮಸಾಜ್ ಮಾಡಿ ಸ್ವಲ್ಪ ಒಣಗಲಿಕ್ಕೆ ಬಿಡಬೇಕು. ನಂತರ ಇದನ್ನು ಚೆನ್ನಾಗಿ ತೊಳೆದು ತೆಗಿಬೇಕು. ನೋಡಿ, ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಮನೆಮದ್ದನ್ನು. ನಿಮ್ಮ ದೇಹದಲ್ಲಿ ಯಾವುದೇ ಗಾಯ ಎಷ್ಟೇ ಹಳೆಯದಾಗಿದ್ದರೂ ಕೂಡ ಇವತ್ತಿನ ಮನೆಮದ್ದು ನೀವು ಟ್ರೈ ಮಾಡಿದರೆ ಎಫೆಕ್ಟಿವ್ ಆದ ರಿಸಲ್ಟ್ ಕೊಡ್ತದೆ ಅಂತಲೇ ಹೇಳ್ಬೋದು. ನಿಮ್ಮ ದೇಹದಲ್ಲಿ ಯಾವ ಥರ ಒಂದು ಕಲೆ ಇತ್ತು ಅಂತ ಹೇಳಿ ನೆಕ್ಸ್ಟಿಗೆ ಗೊತ್ತಾಗಲಿಕ್ಕಿಲ್ಲ, ಅಷ್ಟೊಂದು ಒಳ್ಳೆ ರಿಸಲ್ಟ್ ಕೊಡ್ತದೆ. ನೀವು ಕೂಡ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.